ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳೋಕೆ ಕ್ಷಣಗಣನೆ. ಕೆಲವು ಗಂಟೆಗಳಲ್ಲಿ ಅಮೆರಿಕಾದಲ್ಲಿ ಲ್ಯಾಂಡ್. 9 ತಿಂಗಳ ಬಳಿಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ವಾಪಸ್. ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಬರೋಬ್ಬರಿ 9 ತಿಂಗಳ ಬಳಿಕ ಈಗ ಆ ಸಂದರ್ಭ ಬಂದಿದೆ. ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಯತ್ತ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಪ್ರಯಾಣ ಬೆಳೆಸಿದ್ದಾರೆ. ಭಾರತೀಯ ಕಾಲಮಾನದ ಪ್ರಕಾರ ನಾಳೆ ನಸುಕಿನ ಜಾವ 3:27 ವಾಪಸ್ ಆಗ್ತಾರೆ. ಆನ್ ಡಾಕಿಂಗ್ ಪ್ರಕ್ರಿಯೆ ಮುಗಿಸಿದ ನಂತರ ಭೂಮಿಯತ್ತ ಸುನಿತಾ ಹೊರಟಿದ್ದಾರೆ. ಸ್ಪೇಸ್ ಸ್ಟೇಷನ್ನಲ್ಲಿ ಬೆಳಗ್ಗೆ 10:35 ಆನ್ ಡಾಕಿಂಗ್ ಪ್ರಕ್ರಿಯೆ ಅಂದ್ರೆ ಅಲ್ಲಿಂದ ಹೊರಡುವಂತಹ ಪ್ರಕ್ರಿಯೆ ಶುರುವಾಯಿತು. ಆನ್ ಡಾಕಿಂಗ್ ಪ್ರಕ್ರಿಯೆಗೂ ಮುನ್ನ ಸೀಟುಗಳಲ್ಲಿ ಕುಳಿತಿದ್ದಾರೆ ಸುನಿತಾ. ಅವರು ಬಾಹ್ಯಾಕಾಶವನ್ನ ಬಿಡೋದಕ್ಕಿಂತ ಮುಂಚೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಆ ದೃಶ್ಯವನ್ನ ಸದ್ಯಕ್ಕೆ ಗಮನಿಸಬಹುದು. ಭೂಮಿಗೆ ಹೊರಡುವ ಮುನ್ನ ಬುಚ್ ವಿಲ್ಮೋರ್ ಹಾಗೂ ಸುನಿತಾ ವಿಲಿಯಮ್ಸ್ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಭೂಮಿಗೆ ಬರೋದಕ್ಕೆ ಬರೋಬ್ಬರಿ 17 ಗಂಟೆಯ ಸಮಯ ಬೇಕು. ಭಾರತೀಯ ಕಾಲಮಾನದ ಪ್ರಕಾರ ನಾಳೆ ನಸುಕಿನ ಜಾವ 3:27 ಲ್ಯಾಂಡ್ ಆಗ್ತಾರೆ. ಆದರೆ 17 ನಿಮಿಷದಲ್ಲಿ 16 ನಿಮಿಷ ಏನೋ ಆರಾಮಾಗಿ ಪಾಸ್ ಆಗ್ಬಿಡುತ್ತೆ. ಆದರೆ ಕೊನೆಯ 1 ಗಂಟೆ ಸಮಯ ಇದೆಯಲ್ಲ, ಅದು ತುಂಬಾನೇ ಕ್ರೂಷಿಯಲ್ ಆಗಿರುವಂತಹ ಸಂದರ್ಭ. ಈ ಬಗ್ಗೆ ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ನೀಡ್ತಾರೆ. ಚಂದ್ರಮೋಹನ್, 9 ತಿಂಗಳ ನಂತರ ಫೈನಲಿ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಬರ್ತಾ ಇದ್ದಾರೆ. ಅವರ ಜೊತೆ ಮತ್ತಿಬ್ಬರು ಕೂಡ ಅಂತರಿಕ್ಷಯಾನಿಗಳು ಬರ್ತಾ ಇದ್ದಾರೆ. ಸೊ ಅವರ ಆ ಸೇಫ್ ಲ್ಯಾಂಡಿಂಗ್ ಆಗಿರಬಹುದು ಅಥವಾ ಅವರು ಹೊರಟಂತಹ ಪ್ರಕ್ರಿಯೆ ಆಗಿರಬಹುದು, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಹೌದು ಸಭಾ, ಈಗ ಮುಖ್ಯವಾಗಿ 10 ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅಧ್ಯಯನ ಮತ್ತು ಸಂಶೋಧನೆ ಉದ್ದೇಶಕ್ಕಾಗಿ ಹೋಗಿದ್ದಂತಹ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರೀಗ 9 ತಿಂಗಳ ಬಳಿಕ ಭೂಮಿಗೆ ಇವತ್ತು ಮಧ್ಯರಾತ್ರಿ ವಾಪಸ್ ಆಗ್ತಾ ಇದ್ದಾರೆ. ಮುಖ್ಯವಾಗಿ ಬೇರೆ ಬೇರೆ ತಾಂತ್ರಿಕ ಕಾರಣಗಳು ಮತ್ತು ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದಾಗಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಭೂಮಿಗೆ ವಾಪಸ್ ಬರುವಂಥದ್ದು ವಿಳಂಬ ಆಯಿತು. ಈಗ ಅಂತಿಮವಾಗಿ ಆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಇವತ್ತು ಅವರು ಭೂಮಿಗೆ ವಾಪಸ್ ಬರ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಅವರು ಈಗಾಗಲೇ ಅನ್ಡಾಕಿಂಗ್ ಪ್ರಕ್ರಿಯೆಯನ್ನು ಇವತ್ತು ಬೆಳಿಗ್ಗೆ ಭಾರತೀಯ ಕಾಲಮಾನ 10:35 ಪೂರ್ಣಗೊಳಿಸಲಾಗಿದೆ. ಈಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಅವರು ಭೂಮಿಗೆ ಬಂದು ಇಳಿಬೇಕು ಅಂದರೆ 17 ಗಂಟೆಗಳ ಕಾಲ ಸಮಯಾವಕಾಶ ಬೇಕಾಗುತ್ತೆ. ಈ 17 ಗಂಟೆಗಳ ಕಾಲದಲ್ಲಿ ಕ್ಯಾಪ್ಸುಲ್ನ ಮೂಲಕ ಅವರು ಭೂಮಿಗೆ ಬಂದು ಇಳಿತಾರೆ. ಮುಖ್ಯವಾಗಿ ಅಮೆರಿಕದ ಫ್ಲೋರಿಡಾದ ಕರಾವಳಿ ತೀರದಲ್ಲಿ ಅವರನ್ನ ಸ್ಪ್ಲಾಶ್ ಲ್ಯಾಂಡಿಂಗ್ ಅಥವಾ ಟಚ್ ಡೌನ್ ಮಾಡಬೇಕು ಅಂತೇಳಿ ಈಗ ನಾಸಾ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಈ ಟಚ್ ಡೌನ್ ಪ್ರಕ್ರಿಯೆ ಕೂಡ ಬಹಳ ಮುಖ್ಯ. ಯಾಕೆಂತಂದ್ರೆ ಈ ಒಂದು ಕೊನೆಯ ಕ್ಷಣಗಳಲ್ಲಿ ಭೂಮಿಗೆ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಅವರು ಬರ್ತಾ ಇರ್ತಕ್ಕಂಥ ಕ್ಯಾಪ್ಸುಲ್ನ ವೇಗವನ್ನು ತಗ್ಗಿಸಬೇಕಾಗುತ್ತೆ. ವೇಗವನ್ನು ತಗ್ಗಿಸೇನೆ ಸಮುದ್ರದಲ್ಲಿ ಅವರನ್ನು ಲ್ಯಾಂಡಿಂಗ್ ಅನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಅಮೆರಿಕದ ನೇವಿಯ ಅಧಿಕಾರಿಗಳು ಅವರನ್ನ ಸುರಕ್ಷಿತವಾಗಿ ಕ್ಯಾಪ್ಸುಲ್ನ ಸಮೇತವೇ ಕರ್ಕೊಂಡು ಬಂದು ಲಿಫ್ಟ್ ಅನ್ನು ಮಾಡ್ತಾರೆ. ಲಿಫ್ಟ್ ಅನ್ನು ಮಾಡಿ ಅವರನ್ನ ಬಳಿಕ ನಾಸಾದ ಅಧಿಕಾರಿಗಳ ವಶಕ್ಕೆ ನೀಡ್ತಾರೆ. ನಾಸಾದ ಅಧಿಕಾರಿಗಳು ಅವರನ್ನ ಕರ್ಕೊಂಡು ಹೋಗಿ ಅವರನ್ನ ಒಂದು ಕ್ವಾರಂಟೈನ್ ಅಲ್ಲಿ ಇಟ್ಟು ಸಂಪೂರ್ಣವಾಗಿ ಅವರ ದೈಹಿಕ ತಪಾಸಣೆಯನ್ನು ಮಾಡಲಾಗುತ್ತೆ. ಮುಖ್ಯವಾಗಿ ಅವರು ಇಷ್ಟು ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇದ್ದಿದ್ದರಿಂದಾಗಿ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಪರೀಕ್ಷೆಗಳನ್ನು ಮಾಡಲಾಗುತ್ತೆ. ಸುಮಾರು 500 ಮಂದಿಯ ತಂಡ ಇವರ ಸ್ಪ್ಲಾಶ್ ಡೌನ್ ಅಥವಾ ಟಚ್ ಡೌನ್ ಆಗುವಂತಹ ಸಂದರ್ಭದಲ್ಲಿ ಆ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೆ. ಮುಖ್ಯವಾಗಿ ನಾಸಾದ ವಿಜ್ಞಾನಿಗಳು, ನೇವಿಯ ಅಧಿಕಾರಿಗಳು, ಜೊತೆಗೆ ಬೇರೆ ಬೇರೆ ವೈದ್ಯರುಗಳ ತಂಡ, ಜೊತೆಗೆ ಬೇರೆ ಬೇರೆ ರಕ್ಷಣಾ ತಂಡಗಳು ಎಲ್ಲವೂ ಕೂಡ ಈ ಒಂದು ಫ್ಲಾಶ್ ಡೌನ್ ಸಂದರ್ಭದಲ್ಲಿ ಪಾಲ್ಗೊಂಡು ಅವರನ್ನ ಭೂಮಿಗೆ ಬರ್ಮಾಡ್ಕೊಳ್ತಾರೆ. ಬರ್ಮಾಡ್ಕೊಂಡ ಬಳಿಕ ಸುನಿತಾ ವಿಲಿಯಮ್ಸು, ಬುಚ್ ವಿಲ್ಮೋರು ಮತ್ತು ನಿಕ್ಕಿಯೇಗು, ಜೊತೆಗೆ ರಷ್ಯಾದ ಅಲೆಕ್ಸಾಂಡರ್ ಇವರೆಲ್ಲರನ್ನೂ ಕೂಡ ಸಂಪೂರ್ಣವಾಗಿ ದೈಹಿಕವಾಗಿ ತಪಾಸಣೆಯನ್ನು ಒಳಪಡಿಸಲಾಗುತ್ತೆ. ಜೊತೆಗೆ ಅವರು ಇಷ್ಟು ದಿನಗಳ ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇದ್ದಿದ್ದರಿಂದಾಗಿ ಅವರಿಗೆ ಕೆಲವು ದಿನಗಳ ಕಾಲ ಏಕಾಂಗಿತನ ಕೂಡ ಕಾಡ್ಬೋದು. ಹಾಗಾಗಿ ಅವರಿಗೆ ಒಂದು ಸೈಕಾಲಜಿಕಲ್ ಕೌನ್ಸಿಲಿಂಗ್ ಅನ್ನು ಕೂಡ ನೀಡಬೇಕಾಗುತ್ತೆ. ಜೊತೆಗೆ ಅವರ ಬೋನು, ಆರ್ಟು, ಶ್ವಾಸಕೋಶ ಸೇರಿದಂತೆ ಬೇರೆ ಬೇರೆ ದೈಹಿಕ ತಪಾಸಣೆಗಳನ್ನು ಕೂಡ ಮಾಡಲಾಗುತ್ತೆ. ಯಾಕೆಂತಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಎದುರಾಗ್ತಾ ಇದೆಯಾ ಹೇಗೆ ಅನ್ನೋದನ್ನು ಕೂಡ ಖಚಿತಪಡಿಸಿಕೊಂಡು ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೂಡ ನೀಡಬೇಕಾಗುತ್ತೆ. ಈ ಎಲ್ಲ ಒಂದು ದೈಹಿಕ ತಪಾಸಣೆಯನ್ನ ನಡೆಸಲಾಗುತ್ತೆ. ಮತ್ತು ಅವರ ಒಂದು ಫಿಸಿಕಲ್ ರಿಹಾಬಿಲಿಟೇಷನ್ಗೂ ಕೂಡ ಸುಮಾರು 45 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಒಂದು ಫಿಸಿಕಲ್ ರಿಹಾಬಿಲಿಟೇಷನ್ ಅನ್ನ 45 ದಿನಗಳ ಕಾಲ ಅಥವಾ ಇನ್ನೂ ಹೆಚ್ಚಿನ ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡ್ರೆ ಅಷ್ಟು ದಿನಗಳ ಕಾಲ ಅವರಿಗೆ ಒಂದು ಫಿಸಿಕಲ್ ರಿಹಾಬಿಲಿಟೇಷನ್ಗೂ ಕೂಡ ಸಮಯವನ್ನು ನೀಡಲಾಗುತ್ತೆ. ಅದಾದ ಬಳಿಕ ಅಷ್ಟೇ ಅವರಿಗೆ ಅವರ ಕುಟುಂಬದವ್ರನ್ನ ಸೇರಿಕೊಂಡು ಸಾಮಾನ್ಯ ಜೀವನವನ್ನು ನಡೆಸಲಿಕ್ಕೆ ಅವಕಾಶವನ್ನು ನೀಡಲಾಗುತ್ತೆ.
ಮುಖ್ಯವಾಗಿ ಇಷ್ಟು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ನಿಲ್ದಾಣದಲ್ಲಿ ಅವರು ಇದ್ದಿದ್ದರಿಂದಾಗಿ ಅವರ ಬೋನ್ಗೂ ಕೂಡ ಎಫೆಕ್ಟ್ ಆಗಿರುತ್ತೆ, ಜೊತೆಗೆ ಒಂದು ಮಜಲ್ ಅಥವಾ ಅಟ್ರೋಫಿ ಇವೆಲ್ಲರಿಗೂ ಕೂಡ ಒಂದು ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಎದುರಾಗ್ಬೋದು. ಹಾಗಾಗಿ ಆ ಸಮಸ್ಯೆಗಳು ಎದುರಾಗದಂಥ ನಿಟ್ಟಿನಲ್ಲಿ ಅವರಿಗೆ ಸೂಕ್ತವಾದಂತಹ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದು ಮತ್ತು ದೈಹಿಕ ಪರೀಕ್ಷೆಯನ್ನು ನಡೆಸ್ತಕ್ಕಂತಹ ಎಲ್ಲ ಕೆಲಸಗಳನ್ನು ಕೂಡ ಅವರು ಭೂಮಿಗೆ ಬಂದು ಇಳಿದ ಬಳಿಕ ನಡೆಸಲಾಗುತ್ತೆ. ಹೀಗಾಗಿ ಒಂದು ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಇವತ್ತು ಸುರಕ್ಷಿತವಾಗಿ ಬರಲಿ ಅಂತೇಳಿ ದೇಶದ ಎಲ್ಲ ಭಾಗದಿಂದಲೂ ಕೂಡ ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಸುನೀತಾ ವಿಲಿಯಮ್ಸ್ ಅಮೆರಿಕದ ಗಗನಯಾತ್ರಿ, ಆದರೆ ಅವರಿಗೆ ಭಾರತದೊಂದಿಗೂ ಕೂಡ ಒಂದು ಅವಿನಾಭಾವ ಸಂಬಂಧ ಇದೆ. ಅವರ ತಂದೆ ತಾಯಿ ಇಬ್ಬರು ಕೂಡ ಭಾರತ ಮೂಲದವರು, ಗುಜರಾತ್ನ ಮೆಹಸಾನ ಜಿಲ್ಲೆಯ ಜುಲ್ಸಾನಾ ಗ್ರಾಮದ ಮೂಲದವರು. ಜುಲ್ಸಾನಾ ಗ್ರಾಮಕ್ಕೂ ಕೂಡ ಈ ಹಿಂದೆ 2 ಬಾರಿ ಸುನೀತಾ ವಿಲಿಯಮ್ಸ್ ಅವರು ಬಂದು ಹೋಗಿದ್ದಾರೆ, ಅಹಮದಾಬಾದ್ಗೆ ಬಂದು ಹೋಗಿದ್ದಾರೆ. ಈಗ 3ನೇ ಬಾರಿಗೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಈಗ 3ನೇ ಬಾರಿ ವಾಪಸ್ ಬಂದ ಬಳಿಕ ಮತ್ತೊಮ್ಮೆ ತಮ್ಮ ಗ್ರಾಮಕ್ಕೆ ಅವ್ರನ್ನ ಆಹ್ವಾನಿಸಬೇಕು ಅನ್ನೋ ಒಂದು ಆಸೆಯನ್ನು ಕೂಡ ಈಗ ಜುಲ್ಸಾನಾ ಗ್ರಾಮದ ಜನ ಕೂಡ ಇಟ್ಕೊಂಡಿದ್ದಾರೆ. ಸಭಾ ರೈಟ್ ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.